ನಮಸ್ಕಾರ, ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಮನೆಯಲ್ಲಿ ಅತ್ತೆ ಸೊಸೆ ಜಗಳವಾಡಿದ್ರೆ ಗಂಡನಾದವನು ಏನು ಮಾಡಬೇಕು, ಅವನು ಹೇಗಿರಬೇಕು, ಇವರಿಬ್ಬರನ್ನು ಅವನು ಹೇಗೆ ಸಂಭಾಳಿಸಬೇಕು, ನಿಭಾಯಿಸಬೇಕು? ಒಂದು ಮನೆಯಲ್ಲಿ ಶಾಂತಿ, ಸಂತೋಷ, ನೆಮ್ಮದಿ ನೆಲೆಗೊಳ್ಳಬೇಕಾದ್ರೆ ಆ ಮನೆಯಲ್ಲಿ ಎಲ್ಲರ ನಡವಳಿಕೆ ಹೇಗಿರಬೇಕು? ಇಂತಹ ಸರಳವಾದ ಪ್ರಶ್ನೆಗೆ ಪ್ರತಿಯೊಬ್ಬರಿಗೂ ಉತ್ತರ ಬೇಕಾಗಿದೆ. ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಮಾತು ಎನ್ನುವ ಒಂದು ಅಂಕಣ, ಈ ಅಂಕಣದಲ್ಲಿ ಆಪ್ತ ಸಲಹೆಗಾರರು, ಲೇಖಕಿಯೂ ಆಗಿರುವಂತಹ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಓದುಗರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಇಲ್ಲಿ ಪ್ರಶ್ನೆಯನ್ನು ಕೇಳಿದವರು ಒಬ್ಬ ಪುರುಷರು, ವಿವಾಹಿತರು. ಅವರ ಸಮಸ್ಯೆಯನ್ನು ಅವರು ಏನು ಅಂತ ಕೇಳಿಕೊಂಡಿದ್ದಾರೆ, ಅದಕ್ಕೆ ಉತ್ತರವನ್ನು ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಕೊಟ್ಟಿದ್ದಾರೆ. ಪ್ರಶ್ನೆ ಹೀಗಿದೆ: ನನ್ನ ಹೆಂಡತಿ ತುಂಬ ಚಿಕ್ಕವಳು ಇರುವಾಗಲೇ ತಾಯಿ ತೀರಿ ಹೋಗಿದ್ದು, ಅವರ ತಂದೆ ಮತ್ತೊಂದು ಮದುವೆ ಮಾಡಿಕೊಳ್ಳಲಿಲ್ಲ. ತಮ್ಮ 3 ಜನ ಹೆಣ್ಣು ಮಕ್ಕಳನ್ನು, ನನ್ನ ಹೆಂಡತಿ 3ನೇಯವಳು, ಮತ್ತೊಂದು ಮದುವೆ ಮಾಡಿಕೊಳ್ಳದೆ ತಾವೇ ನೋಡಿಕೊಂಡಿದ್ದಾರೆ. ಬಂಧು ಬಳಗ ನೆರವಿಗೆ ಬರಲಿಲ್ಲ. ಅಪ್ಪನದು ಸರ್ಕಾರಿ ಕೆಲಸ, ಬೆಳಿಗ್ಗೆ ಹೊರಟು ಬಿಟ್ಟರೆ ಬರೋದು ಸಂಜೆಯೇ. ಹಾಗಾಗಿ ನೆರೆಹೊರೆಯವರ ಸಹಾಯದಿಂದ ಬೆಳೆದು ಸ್ವಲ್ಪ ದೊಡ್ಡವರಾದ ನಂತರ ತಾವೇ ತಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಹೊತ್ತು ಬೆಳೆಯುತ್ತಾ 3 ಜನ ವಿದ್ಯಾಭ್ಯಾಸದಲ್ಲೂ ಮುಂದುವರೆದು ಡಬಲ್ ಡಿಗ್ರಿ ಪಡೆದುಕೊಂಡಿದ್ದಾರೆ. 3 ಕೂಡ ಈಗ ಒಳ್ಳೆಯ ಹುದ್ದೆಯಲ್ಲೂ ಇದ್ದಾರೆ. ಈ ರೀತಿಯಾಗಿ ಬೆಳೆದ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಬೋಲ್ಡ್, ಪ್ರಾಕ್ಟಿಕಲ್, ಸುಪೀರಿಯರ್, ಲೆಸ್ ಸೋಷಿಯಲ್ ಆಗಿರುತ್ತಾರೆ. ಅವರ ಅಕ್ಕಂದಿರಿಗೆ ಹೋಲಿಸಿದರೆ ನನ್ನವಳು ಈ ಎಲ್ಲ ಗುಣದಲ್ಲೂ ಫಸ್ಟ್ ರ್ಯಾಂಕ್. ಮನೆಗೆಲಸ, ಜವಾಬ್ದಾರಿ, ಇತರ ದೈನಂದಿನ ಚಟುವಟಿಕೆಗಳಲ್ಲೂ ಸಹ ಎತ್ತಿದ ಕೈ. ನನ್ನ ತಾಯಿಯ ವ್ಯಕ್ತಿತ್ವ ತದ್ವಿರುದ್ಧ. ತುಂಬ ಮೃದು, ತಮ್ಮ ಬಗ್ಗೆ ಕೀಳರಿಮೆ, ಇಮೋಷನಲ್, ಸೋಷಿಯಲ್, ಹೀಗೆ. ಜೊತೆಗೆ ನನ್ನ ಹೆಂಡತಿಯದು ಪ್ರಶ್ನೆಗಳನ್ನು ಕೇಳುವ ಸ್ವಭಾವ. ಪ್ರತಿಯೊಂದಕ್ಕೂ ವಿವರಣೆ ಬೇಕು. ವಿವರಣೆ ಕೊಡುವವರೆಗೂ ಆಯಾ ವಿಷಯದಲ್ಲಿ ಬಹಳಷ್ಟು ಆಳಕ್ಕೆ ಇಳಿದು ಬಿಡೋದು ಸಮಸ್ಯೆ ಆಗಿರೋದು ಇಲ್ಲಿ. ಅವಳ ನೇರ ನುಡಿ, ಇದ್ದಿದ್ದು ಇದ್ದ ಹಾಗೆ ಹೇಳುವುದು, ಪ್ರಶ್ನೆ ಕೇಳುವ ಗುಣ, ಇದೆಲ್ಲವೂ ನಮ್ಮ ತಾಯಿಗೆ ಕಸಿವಿಸಿ. 10 ಸಲದಲ್ಲಿ 9 ಸಲ ಸಹನೆಯಿಂದ ಇದ್ದರೂ 10ನೇ ಸಲ ಅವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡು ವಾದ ವಿವಾದಕ್ಕೆ ನಿಲ್ಲುತ್ತಾರೆ. ಉಳಿದ 9 ಸಲ ನನ್ನ ಬಳಿಯಷ್ಟೇ ಅಳಲನ್ನು ತೋಡಿಕೊಂಡು ನನ್ನ ಮನಸ್ಸನ್ನು ಕೂಡ ಕದಡಿ ಬಿಡುತ್ತಾರೆ. ಇದರಿಂದ ನನ್ನ ಹೆಂಡತಿಯ ಬಗ್ಗೆ ನನ್ನ ಭಾವನೆಗಳು ಬದಲಾಗುತ್ತಾ ಹೋಗ್ತಾ ಇದೆ. 10ರಲ್ಲಿ 1 ಬಾರಿ ಆಗುವ ಮಾತಿನ ಚಕಮಕಿಯಿಂದ ಮನೆಯಲ್ಲಿ ನೆಮ್ಮದಿ ಹಾಳು. ವಾದ ಗೆಲ್ಲಲೇಬೇಕು ಅಂತ ಪಣ ತೊಟ್ಟರೆ ನನ್ನ ಹೆಂಡತಿ ಯಾವ ಲಾಯರ್ಗೂ ಕಮ್ಮಿ ಇಲ್ಲ. ನಮ್ಮ ತಾಯಿ ಸೋಲಲೇಬೇಕು. ಮತ್ತೆ ನಿರಾಸೆ, ಕೊರಗು, ನನ್ನ ನೆಮ್ಮದಿ, ಶಾಂತಿ ಹಾಳು. ನನ್ನ ದೃಷ್ಟಿಯಲ್ಲಿ ಇದರಲ್ಲಿ ತಪ್ಪು ಯಾರದ್ದೂ ಕಾಣಿಸ್ತಾ ಇಲ್ಲ. ತಪ್ಪು ಇರೋದು 2 ವ್ಯಕ್ತಿತ್ವಗಳ ನಡುವೆ ಹೊಂದಾಣಿಕೆ ಇಲ್ಲದೇ ಇರೋದು. ಆದರೆ ನನ್ನ ತಾಯಿಯನ್ನು ಕೇಳಿದಾಗ ಒಂದೇ ಪ್ರಶ್ನೆ: ಚಿಕ್ಕ ಮಕ್ಕಳಿಗೆ ಕೇಳುವ ಹಾಗೆ ನನಗೆ ಯಾಕೆ ಕೇಳೋದು? ನನ್ನ ಜೊತೆ ಯಾಕೆ ಜೋರು ಧ್ವನಿ? ದೊಡ್ಡವರು ಅಂತ, ಅತ್ತೆ ಅಂತ ಗೌರವ ಇಲ್ವಾ? ಸಂಬಂಧಕ್ಕೆ ಬೆಲೆ ಇಲ್ವಾ? ಹೆಂಡತಿಯನ್ನು ಕೇಳಿದಾಗ ಸರಿಯಾದ ಉತ್ತರ ಬರೋಲ್ಲ. ಯಾವಾಗಲೂ ಹಾರಿಕೆಯ ಉತ್ತರವೇ. ಮನಸ್ಸಿನಲ್ಲಿ ಏನಿದೆ ಎಂಬುದು ಹೊರಬರೋಲ್ಲ. ಬಹುಶಃ ಅವಳು ನನ್ನ ಮದುವೆ ಆಗುವವರೆಗೂ ಮನೆಯಲ್ಲಿ ಹಿರಿಯ ಹೆಂಗಸಿನ ಪಾತ್ರಗಳೇ ಇಲ್ಲದ್ದರಿಂದ ಆ ಪಾತ್ರವನ್ನು ಅವಳು ನೋಡುತ್ತಿರುವುದು ನನ್ನ ಮನೆಗೆ ಬಂದ ಮೇಲೆಯೇ. ಆ ಕಾರಣದಿಂದ ಆ ಪಾತ್ರಕ್ಕೆ ಹೊಂದಿಕೊಳ್ಳುತ್ತಿಲ್ವಾ, ಅಥವಾ ಹೊಂದಿಕೊಳ್ಳಲು ಗೊತ್ತಿಲ್ಲವಾ, ಅಥವಾ ಗೊತ್ತಿದ್ದರೂ ಹೊಂದಿಕೊಳ್ಳುವ ಮನಸ್ಸಿಲ್ಲವಾ? ಯಾಕೆಂದರೆ 14 ವರ್ಷ ಆಯಿತು, ಇನ್ನೂ ಹೊಂದಿಕೊಂಡಿಲ್ಲ. ನಿಮ್ಮ ದೃಷ್ಟಿಕೋನ ಏನು? ತಪ್ಪು ಯಾರದು? ನಾನೇನಾದರೂ ತಪ್ಪು ಮಾಡುತ್ತಿರುವೆನಾ? ಇದಕ್ಕೆ ಪರಿಹಾರ ಇದೆಯಾ? ದಯವಿಟ್ಟು ತಿಳಿಸಿ. ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ: ನಿಮ್ಮ ಸಮಸ್ಯೆಯನ್ನು ವಿವರವಾಗಿ ವಿಶ್ಲೇಷಣೆ ಮಾಡೋಣ. ಇದರಲ್ಲಿ ಮೊದಲಿಗೆ ಬರುವುದು ನಿಮ್ಮ ಮನೆಯ 3 ಜನರ ನಿರೀಕ್ಷೆಗಳು ವಿಭಿನ್ನ ನೆಲೆಯಲ್ಲಿ ಹುಟ್ಟುತ್ತಿವೆ. ನಿರೀಕ್ಷೆಗಳು ಹೆಚ್ಚಾದಂತೆಲ್ಲ ಅದು ಈಡೇರದೇ ಇದ್ದಾಗ
ನಿರಾಸೆಯು ವಿಜೃಂಭಿಸುತ್ತವೆ. ಈ ಕಾರಣಕ್ಕೆ ನಿಮ್ಮ ಮೂವರಲ್ಲೂ ಅತೃಪ್ತಿ ಹೊಗೆಯಾಡುತ್ತಿದೆ. ನಿಮ್ಮ ಪತ್ರದ ಪ್ರಕಾರ ನಿರೀಕ್ಷೆಗಳು ಈ ಕೆಳಕಂಡಂತೆ ಇವೆ. ನಿಮ್ಮ ತಾಯಿ: ನಾನು ಮನೆಯ ಹಿರಿಯೆ ಮತ್ತು ಈ ಮನೆಯ ಯಜಮಾನಿ. ಸೊಸೆಯಾದವಳು ಅತ್ತೆಗೆ ತಗ್ಗಿ ಬಗ್ಗಿ ನಡೆಯಬೇಕು. ನನ್ನನ್ನು ಪ್ರಶ್ನಿಸುವ ಹಕ್ಕು ಸೊಸೆಗಿಲ್ಲ. ನಾನು ನನ್ನ ಹಿರಿಯರು ಮನೆಯ ಸಂಪ್ರದಾಯಗಳನ್ನು ನಡೆಸುವಾಗ ಎಂದೂ ಅವರನ್ನು ಪ್ರಶ್ನೆ ಮಾಡಿಲ್ಲ. ಅವರಂತೆ ನಾನು ಈಗ ನಡೆಯುತ್ತಿದ್ದೇನೆ. ನನ್ನ ಸೊಸೆಯಾದವಳು ಹಾಗೆ ನಡೆಯಬೇಕು. ಇದು ನಿಮ್ಮ ತಾಯಿಯ ನಿರೀಕ್ಷೆಯಾದರೆ, ನಿಮ್ಮ ಹೆಂಡತಿಯ ನಿರೀಕ್ಷೆ: ನಾನು ನನ್ನ ಅತ್ತೆಗಿಂತ ವಿದ್ಯಾವಂತೆ ಮತ್ತು ಜಾಣೆ. ಉದ್ಯೋಗ ಗಳಿಸಿ ಆರ್ಥಿಕವಾಗಿಯೂ ಬಲವಾಗಿದ್ದೇನೆ. ನನ್ನಷ್ಟು ಜಾಣೆಯಲ್ಲದ ಮತ್ತು ಒಂದು ಕಾಸನ್ನೂ ಗಳಿಸದ ಅತ್ತೆ ನನ್ನನ್ನು ಕೇಳಿ ಮನೆಯ ಎಲ್ಲ ಕೆಲಸಗಳನ್ನು ನಿಭಾಯಿಸಬೇಕು. ಹಾಗವರು ಮಾಡುವುದಿಲ್ಲವಾದ್ದರಿಂದ ನಾನು ಪ್ರಶ್ನೆಗಳನ್ನು ಕೇಳಿ ತಿಳಿದುಕೊಂಡು ಅದು ಸರಿಯೋ ತಪ್ಪೋ ನಿರ್ಧರಿಸುವ ಹಕ್ಕು ನನಗಿದೆ. ಇದನ್ನು ಅತ್ತೆ ಒಪ್ಪಿ ಗೌರವಿಸಿ ಎಲ್ಲ ವಿವರಗಳನ್ನು ನನಗೆ ತಿಳಿಸುತ್ತಿರಬೇಕು. ಇದು ನಿಮ್ಮ ಹೆಂಡತಿಯ ನಿರೀಕ್ಷೆ. ನಿಮ್ಮ ನಿರೀಕ್ಷೆ: ಮನೆ ಎನ್ನುವುದು ದುಡಿಯುವ ಗಂಡಸಿನ ಪಾಲಿಗೆ ಪ್ರಶಾಂತ ನೆಲೆಯಾಗಿರಬೇಕು. ಅತ್ತೆ ಸೊಸೆ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ತಮ್ಮ ತಮ್ಮಲ್ಲೇ ಬಗೆಹರಿಸಿಕೊಂಡು ಎಲ್ಲರೆದುರಿಗೆ ನಗು ನಗುತ್ತಾ ವ್ಯವಹರಿಸಬೇಕು. ಇಬ್ಬರ ಜಗಳದಿಂದ ನನ್ನ ಬದುಕು ಹಾಳಾಗಲು ಕಾರಣವಾಗಬಾರದು. ಮೇಲಿನ ಈ ಮೂರೂ ನಿರೀಕ್ಷೆಗಳನ್ನು ಒಂದರ ಪಕ್ಕ ಇನ್ನೊಂದನ್ನು ಇರಿಸಿ ನೋಡಿ. ಮೂರರಲ್ಲೂ ಎಷ್ಟು ಸ್ವಾರ್ಥ ಚಿಂತನೆ ಇದೆ ಗಮನಿಸಿ. ಇಲ್ಲಿ ಮೂರೂ ಜನರು ತಮ್ಮ ಅಭಿಪ್ರಾಯಗಳನ್ನು ಒಬ್ಬರ ಮೇಲೆ ಒಬ್ಬರು ಹೇರಲು ಪ್ರಯತ್ನಿಸುತ್ತಿದ್ದೀರಿ. ಹಾಗಾದರೆ ಈ ಸಮಸ್ಯೆಯ ನಿವಾರಣೆ ಹೇಗೆ? ಇದಕ್ಕೆ ಪರಿಹಾರವೇ ಇಲ್ಲವೇ ಎನ್ನುವುದು ನಿಮ್ಮ ಪ್ರಶ್ನೆಯಾಗಿರುತ್ತದೆ ಅಲ್ಲವೇ? ಖಂಡಿತ ಪರಿಹಾರವಿದೆ. ನೀವಿಬ್ಬರೂ ವಿಭಿನ್ನವಾಗಿ ಚಿಂತಿಸಿ ನಿಮ್ಮ ತಾಯಿಯ ಮತ್ತು ಹೆಂಡತಿಯ ಮನಸ್ಸುಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅವರ ಕಾಲಕಾಲಕ್ಕೆ ಪ್ರಕಟವಾಗುವ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೀವದಕ್ಕೆ ಭಿನ್ನವಾಗಿ ಪ್ರತಿಕ್ರಿಯಿಸಿದಾಗ ನಿಮ್ಮ ಪ್ರತಿಕ್ರಿಯೆಯಿಂದ ಅವರ ನಡವಳಿಕೆಗಳು ಬದಲಾಗುವ ಸಾಧ್ಯತೆ ಖಂಡಿತ ಇದೆ. ಹಿರಿಯ ಸಾಹಿತಿಯೊಬ್ಬರು ತಮ್ಮ ಪ್ರಬಂಧದಲ್ಲಿ ಹಾಸ್ಯದ ದಾಟಿಯಲ್ಲಿ ಹೇಳಿದ್ದಾರೆ, ಹೆಂಡತಿ ಮತ್ತು ತಾಯಿಯನ್ನು ಸಂಭಾಳಿಸುವುದು ಒಂದು ಕಲೆ ಎಂದು. ಇದು ನಿಜ. ಅದೇ ಜೀವನ ಕೌಶಲ್ಯ. ಸಮಸ್ಯೆಯನ್ನು ಪರಿಹರಿಸಲು ಬೇರೆ ಬೇರೆ ಮಾರ್ಗಗಳನ್ನು ಕಂಡುಕೊಳ್ಳುವ ಚಮತ್ಕಾರ ನಮ್ಮ ಮೆದುಳಿಗೆ ಇದ್ದೇ ಇದೆ. ಈಗ ನೀವು ಪಾಲಿಸಬಹುದಾದ ಮಾರ್ಗಗಳ ಬಗೆಗೆ ಹೇಳ್ತಾ ಹೋಗ್ತೀನಿ. ಮೊದಲನೆಯದು, ಅತ್ತೆ ಸೊಸೆಯರ ಮನಸ್ತಾಪವನ್ನು ಅವರೇ ಪರಿಹರಿಸಿಕೊಳ್ಳಲಿ. ನನಗೂ ಅದಕ್ಕೂ ಸಂಬಂಧವಿಲ್ಲ ಮತ್ತು ನನ್ನನ್ನು ಕೇಳಿ ಅವರು ಮನಸ್ತಾಪವನ್ನು ತಂದುಕೊಂಡಿಲ್ಲ. ಈ ಅಭಿಪ್ರಾಯವನ್ನು ನಿಮಗೆ ನೀವೇ ಪದೇ ಪದೇ ಹೇಳಿಕೊಂಡು ನ್ಯೂಟ್ರಲ್ ಆಗಿರುವ ಅಭ್ಯಾಸ ಮಾಡುವುದು. ಎರಡನೆಯದು, ನಿಮ್ಮ ತಾಯಿ ಸೊಸೆಯ ಬಗ್ಗೆ ದೂರು ಹೇಳಲು ಬಂದಾಗ ಸಹನೆಯಿಂದ ಕೇಳಿ. ಅವರ ಕೆಲಸ ಕಾರ್ಯಗಳ ಬಗ್ಗೆ ಒಂದೆರಡು ಒಳ್ಳೆಯ ಮೆಚ್ಚುಗೆಯ ಮಾತನಾಡಿ. ಆಕೆಗೆ ಮಗ ನನ್ನನ್ನು ಎಷ್ಟು ಗೌರವಿಸುತ್ತಾನೆ ಎನ್ನುವ ಭಾವ ಬರಬೇಕು. ಹಾಗೆ ವರ್ತಿಸಿ. ಇದನ್ನು ನಾಟಕವೆಂದು ಭಾವಿಸಬೇಡಿ. ಮಗನಾಗಿ ನಿಮ್ಮ ಕರ್ತವ್ಯ ಇದೇನೆ. ವೃದ್ಧಾಪ್ಯದಲ್ಲಿ ತಾಯಿಗೆ ಮಾನಸಿಕ ನೆಮ್ಮದಿಯನ್ನು ಕೊಡುವುದು. ಇನ್ನು ಮೂರನೆಯದು ಹಾಗೂ ಬಹಳ ಮುಖ್ಯವಾದದ್ದು, ತಾಯಿ ಹೇಳಿದ ಮಾತುಗಳಿಂದ ಪ್ರಭಾವಿತರಾಗಿ ಹೆಂಡತಿಯನ್ನು ಪ್ರಶ್ನೆ ಮಾಡಬೇಡಿ. ಆಕೆಯನ್ನು ರಿಪೇರಿ ಮಾಡುವ ಪ್ರಯತ್ನ ಬಿಟ್ಟುಬಿಡಿ. ಆಕೆ ನಿಮ್ಮನ್ನು ನಂಬಿ ನಿಮ್ಮ ಮನೆಗೆ ಮತ್ತು ಮನಕ್ಕೆ ಇಂಬು ಕೊಡಲು ಬಂದಿದ್ದಾರೆ. ಆಕೆ ನಿಮ್ಮ ಭವಿಷ್ಯವೂ ಹೌದು. ಅವರನ್ನು ಆದರಿಸುವುದು, ಗೌರವಿಸುವುದು ನಿಮ್ಮದೇ ಕರ್ತವ್ಯವಾಗಿದೆ. ಈ ಮೂರೂ ನಡವಳಿಕೆಗಳನ್ನು ರೂಢಿ ಮಾಡಿಕೊಂಡು ಸದಾ ಹಸನ್ಮುಖಿಯಾಗಿರಲು ಪ್ರಯತ್ನಿಸಿ. ನಿಮ್ಮ ಪಾಸಿಟಿವ್ ಅಂಶಗಳಿಂದ ನಿಮ್ಮ ತಾಯಿ ಮತ್ತು ನಿಮ್ಮ ಹೆಂಡತಿ ಪ್ರಭಾವಿತರಾಗಿ ಅವರು ಪರಸ್ಪರರಲ್ಲಿ ಗೌರವ ತೋರುವುದನ್ನು ನೀವೇ ಮುಂದೆ ನೋಡುವಿರಿ. ಪ್ರಕೃತಿಯ ಸೃಷ್ಟಿಯಲ್ಲಿ ಯಾರೂ 100ಕ್ಕೆ 100 ಕೆಟ್ಟವರೂ ಅಲ್ಲ, 100ಕ್ಕೆ 100 ಒಳ್ಳೆಯವರೂ ಆಗಿರಲು ಸಾಧ್ಯವಿಲ್ಲ. ಕೆಟ್ಟ ಮನಸ್ಥಿತಿಯ ವಾತಾವರಣದಲ್ಲಿ ಕೆಟ್ಟತನವೇ ಹೊಗೆಯಾಡುತ್ತಿರುತ್ತದೆ. ಒಳ್ಳೆಯ ಮನಸ್ಥಿತಿಯ ಪರಿಣಾಮ ಎಂದಿಗೂ ಒಳ್ಳೆಯದೇ ಆಗಿರುತ್ತದೆ. ನಿಮಗೆ ಎಲ್ಲ ರೀತಿಯಲ್ಲೂ ಶುಭವಾಗಲಿ.